ಎಂಜಿ ರಸ್ತೆಯ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಪ್ರತಿಮೆ ಮುಂಭಾಗದಿಂದ ಕೆಪಿಸಿಸಿ ಕಚೇರಿವರೆಗೆ ಗಾಂಧಿ ನಡಿಗೆ ಪಾದಯಾತ್ರೆ ಮಾಡಿ ನಂತರ ಭಾರತ್ ಜೋಡೋ ಸಭಾಂಗಣದಲ್ಲಿ ಗಾಂಧಿ ಭಾರತ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ನಡೆದ 29ನೇ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧಿವೇಶನಕ್ಕೆ ಈಗ 100ರ ಸಂಭ್ರಮ. ಕೆಪಿಸಿಸಿ ವತಿಯಿಂದ ಈ ಚಾರಿತ್ರಿಕ ಸಂದರ್ಭವನ್ನು ಅರ್ಥಪೂರ್ಣವಾಗಿ 1 ವರ್ಷದವರೆಗೆ ಆಚರಿಸುವ ಸಲುವಾಗಿ ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ಮಹಾತ್ಮ ಗಾಂಧಿಯವರ ಜನ್ಮದಿನಾಚರಣೆಯೆಂದು ಗೌರವಾನ್ವಿತ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಯವರಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಚಾಲನೆ ನೀಡಿದರು. ಮಾನ್ಯ ಸಚಿವರುಗಳು, ಶಾಸಕರುಗಳು, ಪಕ್ಷದ ಹಿರಿಯ ಮುಖಂಡರುಗಳು, ಸಮಾಜದ ಗಣ್ಯ ವ್ಯಕ್ತಿಗಳು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಪಾಲ್ಗೊಂಡಿದ್ದರು. ಪ್ರಸಕ್ತ ರಾಜಕಾರಣದ ಬೆಳವಣಿಗೆಗಳು ನೋಡಿದ್ರೆ ಗಾಂಧೀಜಿಯವರ ತತ್ವ, ಅವರ ಸಿದ್ಧಾಂತ ಮತ್ತು ಇವತ್ತಿನ ರಾಜಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಒಂದೇ ಅಳವಡಿಸ್ಕೊಂಡು ಇವತ್ತು ರಾಜಕಾರಣ ಮಾಡ್ತಿರೋದು ಇಡೀ ದೇಶದಲ್ಲಿ. ತದ್ವಿರುದ್ಧವಾಗಿ ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನು ತದ್ವಿರುದ್ಧವಾಗಿ ಅಳವಡಿಸ್ಕೊಂಡು ಬೇರೆ ಬೇರೆ ದ್ವೇಷನ ರಾಜಕಾರಣ ಮಾಡಿಕೊಂಡು ವಿರೋಧ ಪಕ್ಷದವರು ಇದನ್ನು ಸಾರ್ತಾ ಇದ್ದಾರೆ. ಇದನ್ನು ಖಂಡಿಸಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಏಕೈಕವಾಗಿ ಇಡೀ ದೇಶದಲ್ಲಿ ಗಾಂಧಿ ಜಯಂತಿಯನ್ನು ವಿಜೃಂಭಣೆಯಿಂದ ನಡೆಸ್ತಾ ಇರೋದು. ಬೇರೆ ಯಾವ ಪಕ್ಷಗಳು ನಮ್ಮಷ್ಟು ಕಾಂಗ್ರೆಸ್ ಪಕ್ಷದಷ್ಟು ಇಷ್ಟೊಂದು ಬದ್ಧತೆಯೂ ಇಲ್ಲ ಮತ್ತು ಈ ಸಿದ್ಧಾಂತವನ್ನು ಅವರು ಅಳವಡಿಸ್ಕೊಳ್ತಾನೂ ಇಲ್ಲ. ಕೆಪಿಸಿಸಿ ಆದೇಶದ ವತಿಯಿಂದ ಇವತ್ತೇನು ನಡೀತಾ ಇದೆ ಗಾಂಧಿ ಜಯಂತಿ, ಆ್ಯಕ್ಚುಲಿ ಗಾಂಧಿಯವರ ತತ್ವ ಸಿದ್ಧಾಂತಗಳ ಮೇಲೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಇಲ್ಲಿವರೆಗೂ ನಡ್ಕೊಂಬಂದಿರೋದು. ಸೊ ನಾವೆಲ್ಲ ಹಿರಿಯರು ಮಾತಾಡಿದ್ರು, ನಮ್ಮ ಹಿರಿಯರು ಎಲ್ಲ ವಿಚಾರಗಳು ತಿಳಿಸಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಗಾಂಧಿ ಜಯಂತಿಯನ್ನು ವಿಜೃಂಭಣೆಯಿಂದ, ಆ್ಯಕ್ಚುಲಿ ಅವರು ಅಹಿಂಸಾವಾದಿಗಳು, ನಾವು ವಿಜೃಂಭಣೆ ಅಂತಂದರೆ ತಪ್ಪಾಗುತ್ತೆ, ಶಾಂತಿಯಿಂದ ಆಚರಣೆ ಮಾಡೋದಕ್ಕೆ ಇಲ್ಲೆಲ್ಲ ಸೇರ್ಕೊಂಡಿದ್ದೀವಿ. ಈಗ ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಬರೋರಿದ್ದಾರೆ. ಈ ಸಮಯದಲ್ಲಿ ನಾನು ಕೆಪಿಸಿಸಿ ಸ್ಟೇಟ್ ಅನ್ಆರ್ಗನೈಸ್ಡ್ ವತಿಯಿಂದ ಜನರಲ್ ಸೆಕ್ರೆಟರಿಯಾಗಿ ನಾನು ಶುಭಾಶಯಗಳನ್ನು ಕೋರ್ತೀನಿ.